ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 3 ಎಕರೆ 29 ಗುಂಟೆ, 3.25 ಎಕರೆಗೆ 1 ಗುಂಟೆ ಕಮ್ಮಿ ಇದೆ. ಮೈಸೂರು ಸಿಟಿ ಸೆಂಟ್ರಿಂದ 20ನೇ ಕಿಲೋಮೀಟ್ರ್, ಟಾರ್ ರೋಡ್ ಅಡ್ಜಸೆಂಟೆ. ಇದರಲ್ಲಿ 230 ತೆಂಗಿನ ಮರ ಇದೆ, ಎಲ್ಲ ಫಸಲು ಕೊಡ್ತಾರೆ ಅಂಥದ್ದು. ಮತ್ತು ಅಸಾರ್ಟೆಡ್ ಫ್ರೂಟ್ ಟ್ರೀಸು ಹಾಕಿದ್ದಾರೆ. ಮಾವು, ನಿಂಬೆ, ಬಟರ್ ಫ್ರೂಟು, ಈ ಥರದ್ದೆಲ್ಲ ಅಸಾರ್ಟೆಡ್ ಹಾಕಿದ್ದಾರೆ. ಒಂದು ಮನೆ ಮಾಡಿದ್ದಾರೆ. ಈಗ ನೆಕ್ಸ್ಟ್ ತೋರಿಸ್ತೀನಿ. ಅದು ಸಾಯಿಲ್, ರೆಡ್ ಸಾಯಿಲ್. ಇದು ಲೊಕೇಶನ್ ಚೆನ್ನಾಗಿದೆ. ಮತ್ತು ರಿವರಿಂದನೂ ಕನೆಕ್ಷನ್ ತೊಗೊಂಡಿದ್ದಾರೆ ನೀರಿಗೆ. 2 ಬೋರ್ವೆಲ್ಲೂ ಇದೆ. 2 ಬೋರ್ವೆಲ್ಲಲ್ಲೂ ನೀರು ಚೆನ್ನಾಗಿದೆ. ಪ್ಲಸ್ ಬೋರ್ವೆಲ್ದು ರಿವರ್ದು ಎಕ್ಸ್ಟ್ರಾ ತೊಗೊಂಡಿರೋದು. ಇದು ಟಿ ನರಸೀಪುರ ರೋಡ್ ಮಾರ್ಗ, 20ನೇ ಕಿಲೋಮೀಟ್ರ್, ಮೈಸೂರು ಬಸ್ ಸ್ಟ್ಯಾಂಡಿಂದ. ನೋಡಿ, ಇದೇ ಮನೆ. ಮುಂದ್ಗಡೆ ಲಾನ್ ಹಾಕಿ ಎಲ್ಲ ಗಾರ್ಡನ್ ಮಾಡಿದ್ದಾರೆ. ಸುತ್ತ ಕಾಂಪೌಂಡು ಸ್ವಲ್ಪ ಹಾಕಿದ್ದಾರೆ, ಮಿಕ್ಕಿದೆಲ್ಲ ಫೆನ್ಸಿಂಗ್ ಮಾಡಿದ್ದಾರೆ. ಇದ್ರದ್ದು ಬೆಲೆ ಹೇಳ್ತಾರೆ 6 ಕೋಟಿ. ಕ್ಲಿಯರ್ ಟೈಟ್ಲ್, ಸಿಂಗಲ್ ಓನರ್. ಈಗ ನಾನು ಜಾಸ್ತಿ ಬೇಸಿಗೆ ಇದ್ದಾಗಲೇ ವಿಡಿಯೋ ಮಾಡಿರೋದು. ಈಗ ಮಳೆ ಸೀಸನಲ್ಲಿ ಇನ್ನೂ ಚೆನ್ನಾಗಾಗಿದೆ. ಈ ಥರದ್ದು ಇನ್ನೂ ಚಿಕ್ಕದು ಮತ್ತು ದೊಡ್ಡದು 9 ಎಕರೆ, 1.5 ಎಕರೆ ಈ ಥರ ಫಾರ್ಮ್ ಹೌಸ್ಗಳಿದೆ. ಬರೀ ತೋಟ ಬೇಕು ಅಂದರೆ ಶ್ರೀರಂಗಪಟ್ಟಣ ಕಡೆಯೂ ಇದೆ. ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡ್ಬೋದು. ನಿಮ್ಮ ಹತ್ರನೂ ಯಾವ್ದಾರ ಪ್ರಾಪರ್ಟಿಗಳಿದ್ದರೆ ಸೇಲ್ ಮಾಡೋಕ್ಕೇನಿದ್ರೆ ನನಗೆ ಸಂಪರ್ಕ ಮಾಡ್ಬೋದು. ನಮ್ಮ ಕೆಲಸದಲ್ಲಿ ನೀಟ್ ಕೆಲಸ ಆಯ್ತದೆ. ನಮ್ಮ ಹತ್ರ ಬರೋರೆಲ್ಲ ಜಾಸ್ತಿ ಆಂಧ್ರ ಮತ್ತು ಬ್ಯಾಂಗ್ಳೂರು ಕಡೆಯಿಂದ ಜನ ಬರೋದು ಜಾಸ್ತಿ. ಅದು ಬಿಟ್ಟರೆ NRIs. ರಿವರ್ ಟಚ್ ಬೇಕು ಅಂದ್ರೂ ಒಂದು ಪ್ರಾಪರ್ಟಿ ಇದೆ, 2.25 ಎಕರೆ. ಅದಕ್ಕೂ ಬೇಕಾದ್ರೆ ಸಂಪರ್ಕ ಮಾಡ್ಬೋದು. ಮತ್ತು ಕೆನಾಲ್ ಟಚ್ ಆ ಥರದ್ದು ಶ್ರೀರಂಗಪಟ್ಟಣ ಕಡೆ ಇದೆ. ನೋಡಿ, ಇದು ತೊಟ್ಟಿ ಮನೆ ಮಾಡಿದ್ದಾರೆ 3 ಎಕರೆ 29 ಗುಂಟೆಯಲ್ಲಿ. ನೋಡಿ, ಇದು ಬಾರ್ ಕೌಂಟ್ರ್ ಅಂತ ಮಾಡ್ಕೊಂಡಿದ್ದಾರೆ. 2 ಬೆಡ್ರೂಮ್ ಇದೆ, 1 ಅಟ್ಯಾಚ್ ಮಾಡಿದರೆ, 1 ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ. ನೋಡಿ, ಈ ಬೆಡ್ರೂಮಲ್ಲಿರೋದು ಅಟ್ಯಾಚ್ ಬಾತ್ರೂಮು. ಎಲ್ಲ ಫರ್ನಿಶ್ಡ್ ಹೌಸು. ನೋಡಿ, ಕಾಟೆಲ್ಲ ಹಾಕಿದ್ದಾರೆ, AC ಹಾಕಿದ್ದಾರೆ. 2 ಬೆಡ್ರೂಮ್ಗೂ AC ಇದೆ. ಕಿಟಕಿ ಎಲ್ಲ ಕಡೆಯೂ ಕೊಟ್ಟಿದ್ದಾರೆ, ಎಲ್ಲ ಟೀಕುಡ್ ಕಿಟಕಿಗಳು. ನೋಡಿ, ಇದು ಅಟ್ಯಾಚ್ ಬಾತ್ರೂಮು. ಮೇಲ್ಗಡೆ AC ಕಾಣ್ತಾಯಿದೆ ನೋಡಿ, ಅದನ್ನೇ. ಅಟ್ಯಾಚ್ ಬಾತ್ರೂಮ್ಗೆ ವೆಸ್ಟರ್ನ್ ಟಾಯ್ಲೆಟ್ ಫಿಟ್ ಮಾಡಿದ್ದಾರೆ. ಕಾಮನ್ ಬಾತ್ರೂಮ್ಗೂ ವೆಸ್ಟರ್ನ್ ಫಿಟ್ ಮಾಡಿದ್ದಾರೆ. ಲಿವಿಂಗ್ ಭಾಳ ದೊಡ್ಡದಾಗಿದೆ. 50 ಜನ ಬಂದ್ರೂ ಕೂತ್ಕೊಂಡು ಪಾರ್ಟಿ ಗಿಟಿ ಮಾಡ್ಬೋದು. ನೋಡಿ, ಇದು ಓಪನ್ ಕಿಚನ್ನು. ಆಸ್ ಪರ್ ವಾಸ್ತು ಈಸ್ಟ್ಗೆ ಮಾಡಿದ್ದಾರೆ. ನೋಡಿ, ಮನೆ ಮುಂದ್ಗಡೆ ಈ ಥರ ಲಾನ್ ಹಾಕಿ ಗಾರ್ಡನ್ ಮಾಡಿದ್ದಾರೆ. ಬಾಕಿ ಜಾಗದಲ್ಲೆಲ್ಲ ಗಿಡಗಳು ಹಾಕಿದ್ದಾರೆ.